ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಣ ಅಂತ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನಿವತ್ತು ನನ್ನ ತಮ್ಮನ ಕರ್ಕೊಂಬಂದಿದ್ದೀನಿ ಅವನಿಗೆ ರಾಖಿ ಕಟ್ಟೋಕ್ಕೆ ಅಂತ. ಮತ್ತು ಅವನ್ನ ಎಲ್ಲಾದರೂ ಹೊರಗಡೆ ಸುತ್ಸೋಣ ಅಂತ. ಬೆಳಿಗ್ಗೆ ಈವ್ನಿಂಗ್ ಅಮ್ಮ ಕಾಲ್ ಮಾಡಿಬಿಟ್ಟು ಬೇಗ ಬಾ ಅಂತ ಹೇಳಿದ್ದಕ್ಕೆ ರ್ಯಾಬಿಟ್ ಮಾಡಿಕೊಂಡು ಮನೆಗೆ ಹೊರಟೆ. ಅಲ್ಲಿಂದ ಹೋಗೋಷ್ಟರಲ್ಲಿ ಟೈಮ್ 9:30 ಆಗೋಯಿತು. ಅಮ್ಮ ಕಾಯ್ತಾಯಿದ್ರು. ಅವ್ನು ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಿಲ್ಲ. ಬೆಳಗ್ಗೆ ಬೇಗ ಎದ್ದು ಅವನನ್ನು ರೆಡಿ ಮಾಡಿ ಏರ್ಪೋರ್ಟಿಗೆ ಕರ್ಕೊಂಡು ಹೊರಟೆ. ತುಂಬ ಖುಷಿಯಾಗಿದ್ದ. ಅವನ ಫ್ರೆಂಡಲ್ಲಿ ಕೂರಿಸ್ಕೊಂಡು ಅಮ್ಮನೂ ಖುಷಿಯಾಗಿದ್ಲು. ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದ ಅವನು. ಫುಲ್ ಗಾಡಿಗಳೆಲ್ಲ ಓಡಾಡ್ತಾ ಇತ್ತಲ್ವ, ಅದಕ್ಕೆ. ನಮ್ಮಮ್ಮನೂ ಹಾಗೆ ಆ ಕಡೆ ಈ ಕಡೆ ಎಲ್ಲ ಫುಲ್ ನೋಡ್ತಾಯಿದ್ರು. ಅವ್ರು ಸೆಕೆಂಡ್ ಟೈಮ್ ಅನಿಸುತ್ತೆ ಬಂದಿರೋದು. ಇದೇ ಸೆಕೆಂಡ್ ಟೈಮ್ ಅವ್ರನ್ನ ಬ್ಯಾಂಗ್ಳೂರಿಗೆ ಕರ್ಕೊಂಬರ್ತಾ ಇರೋದು. ಸೊ ಹಾಗೆ ಹೊರಟ್ವಿ ಏರ್ಪೋರ್ಟ್ ಕಡೆಗೆ. ಹಾಗೆ ಸೇಲಂಗೆ ಅಂತ ಹೊರಟಿದ್ವಿ. ನಾನು ಥರ್ಡ್ ಟೈಮ್ ಎಕ್ಸ್ಪೀರಿಯನ್ಸ್, ಅವ್ರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಫಾರ್ ದ ಫ್ಲೈಟ್. ಹಾಗೆ ಹೊರಟಿದ್ವಿ. ಹಾಗೆ ಆ ಕಡೆ ಈ ಕಡೆ ವ್ಯೂಸ್ ಎಲ್ಲ ಚೆನ್ನಾಗಿತ್ತು. ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಬೆಳಿಗ್ಗೆ ಬೇಗ ಎದ್ದು ಟಿಫನ್ ಮಾಡಿ ಹಾಗೆ ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಕೆಲಸ ಮಾಡಿ ತುಂಬ ಸುಸ್ತಾಗಿದೆ. ಆ್ಯಕ್ಚುಲಿ ಎಲ್ಲೂ ಹೋಗೋ ಮೂಡು ಇರಲಿಲ್ಲ. ಸ್ಟಿಲ್ ಅವ್ರ ಖುಷಿಗೋಸ್ಕರ ಹೋಗಬೇಕಾಯ್ತು. ಹೊರಟ್ವಿ. ಏರ್ಪೋರ್ಟ್ ಹತ್ತಿರ ಬರ್ತಾಯಿದೆ. ಇನ್ನೇನು ಮಾಡೋದು, ಏರೋಪ್ಲೇನ್ಸ್ ಎಲ್ಲ ಹಾರೋದನ್ನೆಲ್ಲ ನೋಡಿಸ್ಕೊಂಡು ಅವರೆಲ್ಲ ತುಂಬ ಖುಷಿಯಾಗಿದ್ದರು. ಚೆನ್ನಾಗಿತ್ತು. ಹಾಗೆ ಮುಗಿಸ್ಕೊಂಡು ಮತ್ತೆ ಕಾಫಿ ಕುಡಿಯೋಣ ಅಂತ ಬಂದ್ವಿ ಸ್ಟಾರ್ಬಕ್ಸ್ ಹತ್ರ. ಅವರೆಲ್ಲ ನೋಡ್ತಾಯಿದ್ರು ಏನು ಮಾಡೋದು ಏನು ಅಂತ. ನನ್ನ ತಮ್ಮ ಫುಲ್ ಕ್ಯೂರಿಯಸ್ಸಿಂದ ಆ ಕಡೆ ಈ ಕಡೆ ಎಲ್ಲ ಫುಲ್ ಖುಷಿಯಾಗಿ ನೋಡ್ತಾ ಇದ್ದ. ನಮ್ಮ ಅಮ್ಮನೂ ಅಷ್ಟೇ, ಏನಪ್ಪ ಎಲ್ಲಿ ಬಂದಿದ್ದೀವಿ ಏನು ಅಂತ ಹಾಗೆ ಹೇಗೆ ಅಂತ ನೋಡ್ತಾಯಿದ್ರು. ಖುಷಿಯಾಗಿದ್ದರು. ಚೆನ್ನಾಗಿತ್ತು ಕೂಡ. ನಾನು ಕೇಳಿದೆ ಅವನ ಹತ್ರ ಹೇಗಿದೆ ಏನಂತ. ಅವನಿಗೆ ಹೇಳೋಕ್ಕೆಲ್ಲ ಗೊತ್ತಾಗಲ್ಲ, ಬಟ್ ಸ್ಟಿಲ್ ಕೇಳಿದೆ. ಖುಷಿಯಾಗಿದ್ದರು. ಆಮೇಲೆ ಕಾಫಿ ಆರ್ಡ್ರ್ ಮಾಡಿದೆ. ನಮ್ಮಮ್ಮ ರೇಟ್ ನೋಡಿಬಿಟ್ಟು ತುಂಬ ಗಾಬರಿ ಆಗಿಬಿಟ್ಟಿದ್ರು. ಏನು 10 ರೂಪಾಯಿ ಕಾಫಿಗೆ ಎಷ್ಟೊಂದು ದುಡ್ಡು ಮಾಡ್ತಾರ ಅಂತ. ಸೊ ಹಾಗೆ ಅವ್ರಿಗೆ ಕೊಟ್ಟು ಕುಡಿಸಿ ಆಮೇಲೆ ಇನ್ನೇನು ಮಾಡೋದು, ಕಾಫಿ ಕೊಡಿಸ್ದೆ. ಹೇಗಿದೆ ಅಂತ ಕೇಳಿದೆ. ಸುಮಾರಾಗಿದೆ ಅಂತ ಹೇಳಿದ್ರು. ಆಮೇಲೆ ರೇಟ್ ಕೇಳಿಬಿಟ್ಟು ಅಮ್ಮ ಇಷ್ಟೊಂದ ಅಂತ ಅವರು. ಸೊ ಫಸ್ಟ್ ಟೈಮ್ ನಾನು ಅಷ್ಟೊಂದಾಗೆಲ್ಲ ಸ್ಟಾರ್ಬಕ್ಸು ಅದು ಇದು ಇಲ್ಲ. ಫಸ್ಟ್ ಟೈಮ್ ಕರ್ಕೊಂಡು ಹೋಗಿರೋದ್ರಿಂದ ಅವ್ರನ್ನ ಕೊಡಿಸೋಣ ಅಂತ. ಅವನು ತುಂಬ ಖುಷಿಯಾಗಿದ್ದ ನನ್ನ ತಮ್ಮ. ಫುಲ್ಲು ಅಲ್ಲಿ ಎಲ್ಲೋ ಬಂದುಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತ. ಹಾಗೆ ಸ್ವಲ್ಪ ನೋಡಿಕೊಂಡು ನಮ್ಮಮ್ಮ ಏನೋ ಹೇಳ್ತಾಯಿದ್ರು. ಅವರೆಲ್ಲ ನೋಡಬೇಕು ಫ್ಲೈಟ್ ಹಾರೋದು ಹಾಗೆ ಹೇಗೆ ಅಂತ. ಅವಾಗೆಲ್ಲ ತೋರಿಸ್ಕೊಂಡು 1-2 ವಿಡಿಯೋ ಮಾಡಿಕೊಂಡು ಹಾಗೆ ಹೊರಟ್ವಿ. ಆ್ಯಕ್ಚುಲಿ ನಾವು ಬೇಗ ರೀಚ್ ಆಗಿಬಿಟ್ಟಿದ್ವಿ. ನಮ್ಮ ಫ್ಲೈಟ್ ಇರೋದು 12:45ಗೆ. ನಾವು ಬೇಗನೆ ರೀಚ್ ಆಗಿಬಿಟ್ಟಿದ್ವಿ. ಸೊ ವಿ ಹ್ಯಾವ್ ಸೋ ಮಚ್ ಟೈಮ್ ಟು ಸ್ಪೆಂಡ್. ಸೊ ಅಲ್ಲಿ ಎಲ್ಲ ಕಡೆ ತೋರಿಸ್ಕೊಂಡು ಎಲ್ಲ ತಿನ್ನಿಸ್ಕೊಂಡು KFC ಎಲ್ಲ ಕೊಡಿಸ್ಬಿಟ್ಟು ನಮ್ಮ ತಮ್ಮ ಫುಲ್ ಖುಷಿ. ಎಲ್ಲಿ ಬಂದಿದ್ದೀವಿ ಅಂತ ಏನು ಅರ್ಥನೇ ಆಗ್ತಾಯಿಲ್ಲ. ಫುಲ್ ಮುದ್ದೆಲ್ಲ ಮಾಡ್ತಾಯಿದ್ದ. ಹಾಗೆ ನೋಡಿಕೊಂಡು ಇನ್ನು ಹಾಗೆ ಹಿಡ್ಕೊಂಡ್ರೆ ಅವ್ನು ಬಿಡೋದೇ ಇಲ್ಲ. ನಮ್ಮಮ್ಮನ ಹಾಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾಯಿದ್ವಿ. ನಾನು ಹೇಳಿದೆ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ನಾನು ಇವತ್ತಿಗೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.